ರಾಜ್ಯ ರಾಜಕಾರಣ ಹೊಲಸು ಎದ್ದು ಹೋಗಿದೆ ಎಂದು ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರ ಜೊತೆ ಅವರು ಮಾತನಾಡಿದರು. ಒಂದು ಕಡೆ ವಿಜೇಂದ್ರ ಬಸನಗೌಡ ಪಾಟೀಲ್ ಯತ್ನಾಳ ಗಲಾಟೆಯಿಂದ ಜನರು ಬೇಸತ್ತು ಹೋಗಿದ್ದಾರೆ. ಇನ್ನು ವಕ್ಫ್ ವಿಚಾರವಾಗಿ ಭಾರತೀಯ ಜನತಾ ಪಕ್ಷ ಸಾಕಷ್ಟು ಗೊಂದಲ ಸೃಷ್ಟಿ ಮಾಡುತ್ತಾ ಇದ್ದಾರೆ. ವಕ್ಫ್ ವಿಚಾರವನ್ನ ಕೇವಲ ಕಾಟಾಚಾರಕ್ಕೆ ಇರಿಸಿಕೊಂಡಿದ್ದಾರೆ. ಏನೋ ವಿಷಯ ಇಲ್ಲ, ಇದೊಂದು ಕಾಲಹರಣ ಮಾಡ್ತಾ ಇದ್ದಾರೆ ಎಂದರು. ವಕ್ಫ್ ಕಾಯ್ದೆ ಜಾರಿಗೆ ತಂದಿದ್ದು ಕಾಂಗ್ರೆಸ್ ಜಾರಿ ಮಾಡಿಲ್ಲ. ಇದನ್ನ ಬ್ರಿಟಿಷರು ಮಾಡಿದರು. ಯಾವುದೇ ಆಸ್ತಿ ವಕ್ಫ್ ಮಾಡಲು ಆಗಲ್ಲ. ಸಚಿವ ಜಮೀರ್ ಅಹಮದ್ ಲೋಕ್ ಅದಾಲತ್ ಮಾಡಲು ಹೋಗಿ ಮೈ ಮೇಲೂ ಹಾಕಿಕೊಂಡಿದ್ದಾರೆ. ನಾನು ರೈತ ನಾಯಕರನ್ನ ಮಾಜಿ ಐಎಸ್ ಅಧಿಕಾರ ಜೊತೆಗೆ ನಾನೇ ಹೋಗುವೆ. ಪಹಣಿ ಯಾರ ಹೆಸರಿನಲ್ಲಿ ಇದೆ ಅದನ್ನ ಅವರಿಗೆ ಕೊಡಿಸುವೆ ಎಂದರು. ಇನ್ನು ವಿಜೇಂದ್ರ ತಮ್ಮ ನಡುವೆ ಇರುವ ಜಗಳದಲ್ಲಿ ಮುಸ್ಲಿಮರನ್ನ ಮಧ್ಯ ತರಬೇಡಿ ಎಂದರು. ಭಾರತೀಯ ಜನತಾ ಪಕ್ಷ ಬಸನಗೌಡ ಪಾಟೀಲ್ ಯತ್ನಾಳಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಅವರು, ನೋಟಿಸ್ ದಿಂದ ಏನೂ ಆಗಲ್ಲ, ಯತ್ನಾಳ ಬಿಟ್ಟರು ಪಾರ್ಟಿಗೆ ಏನೂ ಆಗಲ್ಲ. ಈ ಹಿಂದೆ ಯಡಿಯೂರಪ್ಪ ಮೇಲೆ ಕ್ರಮ ಆದ್ರೆ ಹಾನಿಯಾಗುತ್ತದೆ, ಇದನ್ನ ಸಾಬೀತು ಮಾಡಿ ತೋರಿಸಿದ್ದಾರೆ ಎಂದರು. ಅದು ನೋಡೇ ನಾವು ಬೇರೆ ಆಗಿರೋದು. ಪಾಪ ಈಗ ಬಿಜೆಪಿಯವರಿಗೂ ಅವರಿಗೂ ಲವ್ ಮ್ಯಾರೇಜ್ ಇದು ಎಷ್ಟು ದಿವಸ ನಿಲ್ಲತ್ತೆ ಅಂತ ಗೊತ್ತಿಲ್ಲ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ದಾಗ ನೋಡ್ಬಿಟ್ರು ಅವರು, ಅಲ್ಲೇ ನಡೀಲಿಲ್ಲ ಆದ್ಮೇಲೆ ಇನ್ನು ಕುಮಾರಸ್ವಾಮಿ ಬಿಜಾಪುರದಾಗ ನಡೆಯತ್ತ, ಹುಬ್ಳ್ಯಾಗ ನಡೆಯತ್ತ, ಊರಾಗೆ ನಿಮಗೆ ಅವಕಾಶ ಇಲ್ಲ ಅಂದಮೇಲೆ ಇನ್ನು ನೀವು ಹೊರಗಡೆ ಏನು ಮಾಡಕ್ಕೆ ಆಗಲ್ಲ. ಸೊ ಮುಂದೆ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೇನೆ, ರಾಜ್ಯ ಮಟ್ಟದಲ್ಲಿ ಒಂದು ತೃತೀಯ ರಂಗ ಕನ್ನಡ ನಾಡು ಅದಕ್ಕೆ ಕಮಿಟಿ ಮಾಡಿದ್ದೀವಿ. 20 ಜನರ ಸಮಿತಿ ಸದಸ್ಯರು ಅವ್ರ ಕರಡು ತಯಾರು ಮಾಡ್ತಿದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್, ಕನ್ನಡ ಹಿತರಕ್ಷಣಾ ಸಮಿತಿ ನಾರಾಯಣಗೌಡರು, ಆಮೇಲೆ ಬಹುಜನ್ ಸಮಾಜ್ ಗೋಪಿನಾಥ್, ಮಾರ್ಸಂದ್ರ ಮುನಿಯಪ್ಪನವರು, ಮೋಹನ್ ಕುಮಾರ್ ಅವರು, ಎಲ್ಲ ಕನ್ನಡ ಸಂಘ ಸಂಸ್ಥೆಗಳು, ಸಾಹಿತಿಗಳು, ಬಸವತತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ವಿಶ್ವಾಸ ಇರ್ತಕ್ಕಂಥವರ ಒಂದು ಸಂಘ ಕರ್ನಾಟಕದಲ್ಲಿ ಕಟ್ಟಬೇಕು ತೀರ್ಮಾನ ಮಾಡಿದೆ. ಪೊಲಿಟಿಕಲ್ ಬೇಸ್ಡ್ ಆಗಬೇಕು ಅಂತ ನಮ್ಮ ಇಚ್ಛೆ. ಅದನ್ನೇ ಇದನ್ನು ಕನ್ವರ್ಟ್ ಮಾಡ್ತೀವಿ.